ಎಲಿಗೆಂಟ್ ಟ್ರೋಫಿ ಸೀಸನ್ 1 ಹೊನಲು ಬೆಳಕಿನ ರಾಜ್ಯ ಮಟ್ಟದ ಕ್ರಿಕೆಟ್ ಪಂದ್ಯಾಕೂಟವು ಟೀಮ್ ಎಲಿಗೆಂಟ್ ದುಬೈ ಇದರ ಪ್ರಾಯೋಜಕತ್ವದಲ್ಲಿ ಇದೇ ಬರುವ ಅಕ್ಟೋಬರ್ 8 ರಂದು ಶಾರ್ಜಾದ ಮದಮ್ ಮೈದಾನದಲ್ಲಿ ವಿಜೃಂಭಣೆಯಿಂದ ನಡೆಯಲಿದೆ। ಈ ಪಂದ್ಯಾಕೂಟವು ಲೀಗ್ ಹಾಗೂ ನಾಕ್ಔಟ್ ಮಾದರಿಯಲ್ಲಿ ನಡೆಯಲಿದ್ದು ರಾಜ್ಯದ ಪ್ರತಿಷ್ಠಿತ 10 ತಂಡಗಳು ಎಲಿಗೆಂಟ್ ಟ್ರೋಫಿಗಾಗಿ ಪೈಪೋಟಿ ನಡೆಸಲಿದೆ। ಪಂದ್ಯಾಕೂಟದಲ್ಲಿ ಭಾಗವಹಿಸ್ತಾ ಇರುವಂತಹ 10 ತಂಡಗಳ ವಿವರ ಹೀಗಿದೆ। ಟೀಮ್ ಎಲಿಗೆಂಟ್ ದುಬೈ, ಆಟೋ ಡೀಲ್ಸ್ ಮೂಡುಬಿದ್ರೆ, ವರಹರೂಪ ಕಟೀಲ್, ಉಡುಪಿ ಫ್ರೆಂಡ್ಸ್, ಟೀಮ್ ಎಕ್ಸ್ಪರ್ಟ್, ಟೀಮ್ ಎಲಿಗೆಂಟ್ ಮಂಗಳೂರು, ಡಿಎಫ್ಎಂ ಕಟೀಲ್, ಕುಡ್ಲಾ ಫ್ರೆಂಡ್ಸ್, ಕಟೀಲ್ ವರಹರೂಪ, ಅರೇಬಿಯನ್ ಸ್ಟ್ರೈಕರ್ಸ್ ತಂಡಗಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಲಿದೆ। ಇನ್ನು ಕ್ರಿಕೆಟ್ ರಸಿಕರಿಗೆ ಈ ಪಂದ್ಯಾವಳಿಯನ್ನ ನಮ್ಮ ಕುಡ್ಲ ಟಿವಿ ಚಾನೆಲ್ ಮತ್ತು ಯೂಟ್ಯೂಬ್ ಮುಖಾಂತರ ವೀಕ್ಷಿಸಬಹುದಾಗಿದ್ದು ಪಂದ್ಯಾಕೂಟ ಅಕ್ಟೋಬರ್ 8 ರಂದು ಬೆಳಿಗ್ಗೆ 6:30ಕ್ಕೆ ಸರಿಯಾಗಿ ಪ್ರಾರಂಭವಾಗಲಿದೆ। ಎಲ್ಲ ಕ್ರೀಡಾಭಿಮಾನಿಗಳಿಗೂ ಕೂಡ ಟೀಮ್ ಎಲಿಗೆಂಟ್ ಸ್ಪೋರ್ಟ್ಸ್ ಕ್ಲಬ್ ದುಬೈ ಆದರದ ಸ್ವಾಗತವನ್ನ ಬಯಸ್ತಾ ಇದೆ। ಟೀಮ್ ಎಲಿಗೆಂಟ್ ದುಬೈ, ಹೌದು, ದುಬೈಯ ನಿಮ್ಮ ನೆಚ್ಚಿನ ತಂಡಗಳಲ್ಲಿ ಒಂದಾದಂತಹ ಟೀಮ್ ಎಲಿಗೆಂಟ್ ದುಬೈ ಇದರ ಆಶ್ರಯದಲ್ಲಿ ಇದೇ ಬರುವ ಅಕ್ಟೋಬರ್ ತಿಂಗಳ 8ನೆಯ ತಾರೀಕಿನಂದು ಶಾರ್ಜಾದ ಅತ್ಯಂತ ಸುಂದರವಾದಂತಹ ಅಲ್ ಮಾದ್ದಮ್ ಕ್ರೀಡಾಂಗಣದಲ್ಲಿ ಕರ್ನಾಟಕದ 10 ಬಲಿಷ್ಠ ತಂಡಗಳ ಮಧ್ಯೆ ಲೀಗ್ ಮತ್ತು ನಾಕ್ಔಟ್ ಮಾದರಿಯಲ್ಲಿ ಹೊನಲು ಬೆಳಕಿನ ಪಂದ್ಯಾಕೂಟ ಎಲಿಗೆಂಟ್ ಟ್ರೋಫಿ 2021ರ ಮೊದಲನೆಯ ಆವೃತ್ತಿಯ ಕ್ರೀಡಾಕೂಟ ನಡೆಯಲಿಕ್ಕಿದೆ। ಈ ಒಂದು ಪಂದ್ಯಾಕೂಟದಲ್ಲಿ ಬಹಳಷ್ಟು ಕರ್ನಾಟಕದ ಪ್ರಮುಖ ಪ್ರತಿಭಾನ್ವಿತ ಆಟಗಾರರು ಪಾಲ್ಗೊಳ್ತಾ ಇದ್ದು ಈಗಾಗಲೇ ಎಲಿಗೆಂಟ್ ತಂಡದ ಮಾಲಕರಾದಂತಹ ಖಾದರ್ ಶರೀನ್ ಮತ್ತು ಮಲಿಕ್ ರವರ ನಾಯಕತ್ವದ ಅಡಿಯಲ್ಲಿ ಪೂರ್ವ ಸಿದ್ಧತೆಗಳು ಸಂಪೂರ್ಣವಾಗಿ ಪೂರ್ಣಗೊಂಡಿದ್ದು ನೀವೆಲ್ಲರೂ ಕೂಡ ಒಂದು ಸುಂದರ ಕ್ರೀಡಾಕೂಟವನ್ನ ನೋಡಲು ಸಂಪೂರ್ಣವಾದಂತಹ ಎಲ್ಲ ಪ್ರಯತ್ನವನ್ನ ಎಲಿಗೆಂಟ್ ತಂಡ ಮಾಡ್ತಾ ಇದೆ। ಹಾಗಾಗಿ ಈ ಹಿಂದೆ ಮಂಗಳೂರು ಪ್ರೀಮಿಯರ್ ಲೀಗ್ನಲ್ಲಿ ಇವತ್ತಿನ ಆರ್ಸಿಬಿ ತಂಡದ ಪ್ರಮುಖ ಆಟಗಾರ ದೇವದತ್ ಪಡಿಕ್ಕಲ್ ಕೂಡ ಇದೇ ಟೀಮ್ ಎಲಿಗೆಂಟ್ ಮಂಗಳೂರು ತಂಡವನ್ನ ಪ್ರತಿನಿಧಿಸಿದ್ರು ಅನ್ನುವಂಥದ್ದು ಕೂಡ ನಮ್ಗೆಲ್ಲ ಗೊತ್ತಿರೋ ವಿಚಾರ। ಹಾಗಾಗಿ ಎಲಿಗೆಂಟ್ ಟ್ರೋಫಿ 2021ರ ಸೀಸನ್ 1ರ ಈ ಒಂದು ಪಂದ್ಯಾಕೂಟ ಶಾರ್ಜಾದ ಅಲ್ ಮಾದ್ದಮ್ ಗ್ರೌಂಡ್ ನಲ್ಲಿ ಅಕ್ಟೋಬರ್ 8 ರಂದು ನಡೀತಾ ಇರುವಾಗ ನೀವೆಲ್ಲರೂ ಕೂಡ ಪಂದ್ಯಾಕೂಟವನ್ನ ವೀಕ್ಷಿಸಲು ಆಗಮಿಸ್ತೀರಿ ಹಾಗೂ ನಿಮ್ಮನ್ನು ನೋಡುವಂತಹ ಭೇಟಿಯಾಗುವಂತಹ ನಿರೀಕ್ಷೆಯಲ್ಲಿ ನಾವುಗಳು ಕೂಡ ಇದ್ದೇವೆ। ಧನ್ಯವಾದಗಳು।